ತಕರಾರಿದ್ರೆ ಅವ್ರ 4 ಪಟ್ಟು ನೀವು ಮಾತಾಡ್ರಿ, ಏನೂ ತಕರಾರಿಲ್ಲ. ಆದರೆ ಮಾತನಾಡುವಾಗ ಅಡ್ಡಿ ಮಾಡುವಂತ ಪ್ರವೃತ್ತಿ ನಮ್ಮ ಸದನದಲ್ಲಿ ಬರಬಾರದು. ಅದಕ್ಕೆ ನಾನು ವಿಶೇಷವಾಗಿ ವೇದವ್ಯಾಸರಲ್ಲಿ ವಿನಂತಿ ಮಾಡ್ತೇನೆ, ತಾವು ಸ್ವಲ್ಪ ಸೌಮ್ಯವಾಗಿ ಸುಮ್ಮನೆ ಕೂತ್ರಿ. ಸದನ ಅಧ್ಯಕ್ಷರೇ, ನನ್ನ ಹೆಸರು ಅಲ್ಲ, ಹಿರಿಯರು ಸಚಿವರು ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ. ದಯವಿಟ್ಟು ಅವರು ಇದು ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯಗಳಿರಬೇಕು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಂತ್ರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಇನ್ನಿತರ ಮಂತ್ರಿಗಳು ಎದ್ದು ಮಾತಾಡ್ತಾರೆ ಅಂತ ಹೇಳಿದ್ರೆ ಯುವಕರು ವಿರೋಧ ಪಕ್ಷದ ಶಾಸಕರು ಮತ್ತೇನು ಮಾಡಬೇಕು? ಮಾತಾಡ್ತಾರೆ. ಖರ್ಗೆ ಸಾಹೇಬರು ಮಂತ್ರಿಗಳು ಮಾತಾಡುವಾಗ ಅಧ್ಯಕ್ಷರು ಮಾತಾಡಲ್ಲ. ಎಲ್ರಿಗೂ ನೀವು ಹೇಳಿದ್ ಕೇಳ್ತೇವೆ. ನೀವು ಪದೇ ಆಚೆ ಕಡೆ ಬರಬೇಕು. ಅವರು ಎದ್ ನಿಂತು ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ ಮಾತಾಡ್ತಾರೆ, ತಾವು ಕುಂತಲೇ ಮಾತಾಡ್ತಾರೆ. ಒಂದ್ ನಿಮಿಷ ಶ್ರೀಮೇರಿ ಅಧ್ಯಕ್ಷರ ಪರ್ಮಿಷನ್ ತಗೊಂಡು ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತಾಡ್ಯಾರ ರೆಕಾರ್ಡ್ ತೆಗಿಸ್ ನೋಡ್ರಿ. He's above the speaker. He's above the speaker. He's above the law. He's above this house. ಈ ಸದನ He's above the house. ನೋಡ್ರಿ, ಅವ್ರು ಹಂಗ್ ಮಾಡ್ತಾರತ್ತ, ಅವ್ರಿಗೆ ಅದನ್ನೇ ಕಲಿಸ್ತೀರ. ಮಾಡಬಾರ್ದು. ಹೇಳ್ತಾ ಇದ್ದೇನೆ. You being a senior minister. ಈ ರೀತಿ ನಡ್ಕೊಂಡು ಗ್ರಾಮ ಪಂಚಾಯತ್ಗೂ ಬರೋದಿಲ್ಲ. ಆ ನಮೂನೆ ಮಾಡಿದ್ರೆ ಸದನ ಹೆಂಗ್ ನಡೆಸಬೇಕು? ಈಗ ಮಾತಾಡೋಕೆ ಅವಕಾಶ ಕೊಡೋದು ಮುಗಿದ್ ಬಿಡ್ತೈತಿ. ಇಷ್ಟೊತ್ತಿಗೆ ಅವ್ರು ಮುಗಿಸ್ತಿದ್ರು, ಅವ್ರು ಮುಗಿಸಿದ್ರೆ ಇನ್ನೊಬ್ರು ಮಾತಾಡ್ತಿದ್ರು. ಶಿವಲಿಂಗೇಗೌಡರು ಮಾತಾಡ್ರಿ ಮಾತಾಡ್ರಿ, ಸಬ್ಜೆಕ್ಟ್ ಬನ್ನಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಒಕ್ಕೂಟ ಬೇಡ, ಉತ್ತರ ಕರ್ನಾಟಕ ಮಾತಾಡಿ. ನಾನು ಉತ್ತರ ಕರ್ನಾಟಕನೇ ಮಾತಾಡೋದು. ಇನ್ನೇನು ನಾವು ತಂದಿರೋ ಗ್ಯಾರಂಟಿ ಯೋಜನೆನ ನಾವು ಹೇಳ್ಕೊಂಡು ಉತ್ತರ ಕರ್ನಾಟಕದವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ಕೋಬಾರ್ದೇನಪ್ಪ? ಅದು ತಪ್ಪೇನ್ರಪ್ಪ? ಅಲ್ಲ, ನಾವು ಹೇಳ್ಕೋಬಾರ್ದ ಹೇಳಿ. ಅಂತ ಒಂದು ಯೋಜನೆ ಕೊಟ್ಟು 1,10,000 ಕೋಟಿ ಹಣವನ್ನ 2 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ಸಮಗ್ರವಾಗಿ ಹಂಚಿದೀವಿ. ಅದನ್ನ ನಾವು ಹೇಳ್ಕೊಳ್ಳದೆ ಹೋದ್ರೆ ಹೆಂಗಾಗತ್ತೆ ಹೇಳಿ? ಕೊಟ್ಟಿದೀವಲ್ಲಪ್ಪ, ದಾಖಲೆ ಸಮೇತ ಕೊಟ್ಟಿದೀವಲ್ಲ. ನೋಡಿ, ತಡ್ಕಣಕ್ ಹಾಕಲ್ಲ, ಎದ್ದು ಬಿಡ್ತೀರಾ. ನಿಜ ಸುಳ್ಳು ಅಂದ್ರಿ. ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲಪ್ಪ, ಏನಾದ್ರು ಉತ್ತರ ಕರ್ನಾಟಕ ಕೊಡದಲ್ಲೇ ಇದ್ರೆ ಮೋಸ ಮಾಡ್ಯಾರ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆನ. ಅಭಿವೃದ್ಧಿ ಬಗ್ಗೆ ಹೇಳಿ ಅಂತ. ಅಭಿವೃದ್ಧಿ ಬಗ್ಗೆ ಮಾತಾಡಿ. ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಉತ್ತರ ಕರ್ನಾಟಕಕ್ಕೆ ಏನ್ ಅಭಿವೃದ್ಧಿ ಮಾಡಿದ್ವಿ, ನಮ್ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ. ಕಳಸಾ ಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಹೋರಾಟವನ್ನ ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತದಂಗೆನೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಇದು 8ನೇ ಸಲ ಹೇಳೋದು. ಈಗ 8ನೇ ಸಲ ಶಿವಲಿಂಗೌಡ್ರು ಒಂದ್ ನಿಮಿಷ ಹೇಳ್ರಿ. ಒಂದ್ ನಿಮಿಷ ಶಿವಲಿಂಗೌಡ್ರು, ಇದೇನ್ರಪ್ಪ ಯಾತ್ರೆ? ಯಾರೋ ಒಬ್ಬನಿಗೆ ನನಗೆ ಯಾಕೆ ಇಷ್ಟೊಂದು ಟ್ರ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ನಮ್ಗೆ ಯಾಕ್ರಿ ಹಿಂಗ ಟ್ಯಾಕಲ್ ಮಾಡ್ತೀರಿ? ಸಿ ಪಾಟೀಲ್ ಒಂದ್ ನಿಮಿಷ, ಇದೇನ್ ಪಾಟೀಲ್ ರೇ ನೀವು ಹಿಂಗ? ಒಂದೇ ನಿಮಿಷ. ಕಳಸಾ ಬಂಡೂರಿ ಬಗ್ಗೆ ಸರ್ ಏನ್ ಹೇಳ್ತಾರೆ ಕೇಳಲ್ಲ. ಕಳಸಾ ಬಂಡೂರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ನಾನು ಮಾಡೇನೆ, ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ, ಕಾನೂನು ಸಚಿವರಾದಂಥ ಎಸ್ ಕೆ ಪಾಟೀಲ್ ಅದಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸಚಿವರು ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು, ಆ ಅಡೆತಡೆಗಳನ್ನು ನಿವಾರಿಸ್ತೇವೆ. ಕಳಸಾ ಬಂಡೂರಿ ಈ ರಾಜ್ಯದೊಳಗೆ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಗದಗ ಜಿಲ್ಲೆ, ನರಗುಂದ ತಾಲೂಕ, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ,
ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂತ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ. ಅದನ್ನ ನಿಮ್ ಪಕ್ಷ ಒಪ್ಪಲ್ಲ. ಈಗ 5 ಕೋಟಿ ಹಾಕೋದು ನಾವು